ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಒಂದೇ ಒಂದು ರಿಕ್ವೆಸ್ಟಿಗೆ ಎಷ್ಟೋ ಜನ ಮಕ್ಕಳು ಖುಷಿಯಾಗಿ ಹೌದಲ್ವಾ ಕನ್ನಡ ಮೀಡಿಯಮ್ ಎಲ್ಲ ಕೀ ಆನ್ಸರ್ ಇದೆ ಕಂಡ್ರೋ, ಇಂಗ್ಲೀಷ್ ಮೀಡಿಯಮ್ ಇಲ್ಲ ಪಾಪ ವಿದ್ಯಾರ್ಥಿಗಳು ಓದ್ಕೊಂಡು ನೋಡ್ಕೊಂಡಾರ ಹೋಗಲಿ ಕಳಿಸ್ಕೊಡಿ ಅಂತ. ಈ ಲಿಖಿತ ಅವರಿಗೆ ಧನ್ಯವಾದಗಳು, ಮುನ್ನಾ ಅವರಿಗೆ ಧನ್ಯವಾದಗಳು, ಜಯ ಪೂಜಾರ್ ಅವರಿಗೆ ಹಾಗೂ ಹೃದಯ್ ಅವರಿಗೆ ಎಲ್ಲರೂ ಕೂಡ ನಮಗೋಸ್ಕರ ಕೀ ಆನ್ಸರ್ಗಳನ್ನು ಇಂಗ್ಲೀಷ್ ಮೀಡಿಯಮಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು. ಚೂಸ್ ದಿ ಕರೆಕ್ಟ್ ಏನಂತೀರ ಇದು ಆನ್ಸರ್ಸ್ ಅಂತ ಇದೆ. ಮೊದಲನೆಯ ಉತ್ತರ ನೋಡಿ ತಮಿಳ್, ಹೌದಲ್ವಾ ತಮಿಳ್ ಏನಿದು ಕೊಟ್ಟಿರುವಂಥ ಗಿವನ್ ಕ್ಲಾಸಿಕಲ್ ಸ್ಟೇಷನ್ ಸಮ್ ಲ್ಯಾಂಗ್ವೇಜ್ ಐಡೆಂಟಿಫೈ ದಿ ಕರೆಕ್ಟ್ ಇಯರ್ ಪೇರ್ ದ್ಯಾಮ್ ಅಂತ ಇದೆ. ಅದನ್ನು ಪೇರ್ ಮಾಡಿ ಅಂತ ಎಲ್ಲದೂ ಕೂಡ ಇಲ್ಲಿ ಕರೆಕ್ಟಾಗೇ ಇದೆ. ಹಾಗಾಗಿ ರೈಟ್ ಆನ್ಸರ್ ಬಂದು ಇಲ್ಲಿ ಆಪ್ಷನ್ ಡಿ ಆಗಿ ಇರುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮೀಡಿಯಾ ಚಿಲ್ಡ್ರನ್ ಚೂಸ್ ದಿ ಕರೆಕ್ಟ್ ಸೀರೀಸ್ ಆಫ್ ಬ್ಯಾಕ್ಗ್ರೌಂಡ್ ಕ್ಲಾಸ್ ಕಮಿಷನ್ ಇಂಪ್ಲಿಮೆಂಟೆಡ್ ಇನ್ ಕರ್ನಾಟಕ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಏನಂತೀರಾ ನಾಗಣ್ಣಗೌಡ ಕಮಿಷನ್ ಇದಿದಲ್ವಾ, ಇದೇ ರೈಟ್ ಆನ್ಸರ್ ಆಗಿರುತ್ತದೆ. ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ 3 ಐಡೆಂಟಿಫೈ 3 ಕಾಂಪ್ರಿಹೆನ್ಸಿವ್ ಪ್ಲಾನ್ಸ್ ವೆಲ್ಫೇರ್ ಅಂತ ಇದೆ, ಸ್ಕೀಮ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಸ್ಪೆಷಲ್ ಕಾಂಪೋನೆಂಟ್ ಪ್ಲಾನ್, ಸ್ಪೆಷಲ್ ಸೆಂಟ್ರಲ್ ಅಸಿಸ್ಟೆಂಟ್ ಶೆಡ್ಯೂಲ್ ಕ್ಯಾಸ್ಟ್ ಅಂದರೆ SC ಅಂತ, ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ. ಫೋರ್ತ್ ಕ್ವಶನ್ ಆ್ಯಸ್ ದೀಸ್ ಇನ್ಇಕ್ವಾಲಿಟೀಸ್ intensity, one half of India will come to look and live like California, another half like a sub-Saharan Africa. ದಿ ಸ್ಟೇಟ್ಮೆಂಟ್ ಗಿವನ್ ಬೈ ಯಾರು ಅಂತ ಇಲ್ಲಿ ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಬಂದು ಅಮೃತ್ ಸೇನ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ, ಆಪ್ಷನ್ ಎ. ಫಿಫ್ತ್ ಕ್ವಶನ್ ಫ್ಯಾಕ್ಟರ್ಸ್ ಫೆಸಿಲಿಟೇಟೆಡ್ ಟು ಮಲಪ್ರಭಾ ಆಯಿತಾ ಎಜುಟೇಷನ್. ರೈಟ್ ಆನ್ಸರ್ ಈಸ್ ದಟ್ ಈಸ್ 2, 3 and 4 ಆರ್ ಕರೆಕ್ಟ್ ಅಂತ ಇದೆ. ಅಂದರೆ ಒಂದೇದು ಬಿಟ್ಟು ಎಲ್ಲವೂ ಕೂಡ ಸರಿ ಆಯಿತಾ. ಇಶ್ಯೂ ಆಫ್ ಪ್ರೈಸ್ ಸ್ಟೆಬಿಲಿಟಿ ಕೂಡ ಹೌದು, ಲಿವಿ ಇಶ್ಯೂ ಕೂಡ ಹೌದು, ರೋಲ್ ಆಫ್ ಲೋಕಲ್ ಬ್ಯೂರೋ ಕೂಡ ಹೌದು. ಬನ್ನಿ ವಿದ್ಯಾರ್ಥಿಗಳೇ, ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನಾವು ನೋಡ್ತಾ ಹೋಗೋಣ. ಕಾರ್ತಾ ಮೀನ್ಸ್ ಡ್ಯಾಶ್ ಅಂತ ಇದೆ ಆಯಿತಾ. ಇದರ ಮೀನಿಂಗ್ ಏನು ಅಂತ ಇಲ್ಲಿ ಕೇಳಿದ್ದಾರೆ. ಇದರ ಮೀನಿಂಗು ಹೆಡ್ ಆಫ್ ದಿ ಜಾಯಿಂಟ್ ಫ್ಯಾಮಿಲಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಇಂಡಿಯನ್ ವಿಲೇಜರ್ಸ್ ಆರ್ ಲಿಟಲ್ ರಿಪಬ್ಲಿಕ್ ಸ್ಟೇಟೆಡ್ ಬೈ ಡ್ಯಾಶ್ ಅಂತ ಇದೆ. ಚಾರ್ಲ್ಸ್ ಮೆಟ್ಕಾಫ್ ಇಸ್ ದ ರೈಟ್ ಆನ್ಸರ್ ಅನ್ನುವಂಥದ್ದು ಆಯಿತಾ. ನೆಕ್ಸ್ಟ್ ದಿ ಡೋರಲ್ ಟ್ರೈಬಲ್ ಮಾರ್ಕೆಟ್ ಸ್ಟಡಿಡ್ ಬೈ ಡ್ಯಾಶ್ ಅಂತ ಇದೆ. ಆಲ್ಫರ್ಡ್ ಜೆಲ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ದಿ ಆಥರ್ ಆಫ್ ಸೋಷಿಯಲ್ ಮೂವ್ಮೆಂಟ್ ಇನ್ ಇಂಡಿಯಾ ದಟ್ ಈಸ್ MSA ರಾವ್ ಇಸ್ ದ ರೈಟ್ ಆನ್ಸರ್. ಡ್ಯಾಶ್ ಈಸ್ ಆ್ಯನ್ ಎಂಡೋಜಿನಿಯಸ್ ಸೋರ್ಸ್ ಆಫ್ ಸೋಷಿಯಲ್ ಚೇಂಜ್ ಅಂತ ಇದೆ. ಇದಕ್ಕೆ ಸ್ಯಾನ್ಸ್ಕ್ರಿಟೈಸೇಷನ್ ಇಸ್ ದ ರೈಟ್ ಆನ್ಸರ್. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಮ್ಯಾಚ್ ಆಫ್ ಫಾಲೋಯಿಂಗ್ ಕಡೆಗೆ ಹೋಗೋಣ. ಮ್ಯಾಚ್ ಆಫ್ ಫಾಲೋಯಿಂಗನ್ನು ನೋಡೋದಾದರೆ ನಾವು ಕೇಡು ಟುಡಿ ತಕ್ಕ ಓದಕ್ಕೆ ಬರ್ತಿಲ್ಲರಪ್ಪ, ಹಂಗಿದೆ. ಕ್ವಶನ್ ನಂಬರ್ ಎಗೆ ಸರಿಯಾದ ಉತ್ತರ ಬಂದು ಮಂಜುನಾಥ್ ಅಡ್ಡೆ ಇಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಇದು ಎ ಆಗುತ್ತೆ, 1 ಆಯಿತಾ. ನೆಕ್ಸ್ಟ್ ಡಿವೈನ್ ಲೈಫ್ ಸೊಸೈಟಿ ಅಂತ ಇದೆ. ಇದಕ್ಕೆ ಅರವಿಂದ್ ಘೋಷ್ ಇಸ್ ದ ರೈಟ್ ಆನ್ಸರ್, ದಟ್ ಈಸ್ 2. ಮೂಕ ನಾಯಕ ಎಲ್ಲರಿಗೂ ಕೂಡ ಗೊತ್ತು, ಡಾಕ್ಟರ್ BR ಅಂಬೇಡ್ಕರ್, ಇದು 3 ಆಗುತ್ತೆ. ನೆಕ್ಸ್ಟ್ ದಿ ಸ್ಯಾನ್ಸ್ಕ್ರಿಟೈಸೇಷನ್, ಈಗ ತಾನೇ ನಾವಲ್ಲಿ ನೋಡಿದ್ವಿ ಅಲ್ವಾ, ಅದಕ್ಕೆ ಹೇಳೋದು ಆಯಿತಾ. ಮಂಜಾದಾರೋ, ಅದು ಸರಿಯಾದ ಉತ್ತರ 4 ಆಗಿರುತ್ತೆ. ನೆಕ್ಸ್ಟ್ ಟೆಲಿ ಶಾಪಿಂಗ್ ಅಂತ ಇದೆ. ಇದಕ್ಕೆ ಮೈಕೆಲ್ ಆಲ್ಡ್ರಿಚ್ ಇಸ್ ದ ರೈಟ್ ಆನ್ಸರ್. ಧನ್ಯವಾದಗಳು ವಿದ್ಯಾರ್ಥಿಗಳೇ, ಗಾಡ್ ಬ್ಲೆಸ್ ಯು. ಬನ್ನಿ ಈಗ ಆನ್ಸರ್ ದ ಫಾಲೋಯಿಂಗ್ ಇನ್ 1 ವರ್ಡ್ ಆರ್ 1 ಸೆಂಟೆನ್ಸಸ್ ಈಚ್ ಅಂತ ಇದೆ. ಇದನ್ನು ಕೂಡ ನಾವು ನೋಡ್ತಾ ಹೋಗ್ಬಿಡೋಣ. ಈಗ ಹೂ ಇಂಟ್ರೊಡ್ಯೂಸ್ ದ ವರ್ಡ್ ಹಿಂದೂ ಅಂತ ಇದೆ. ಅರಬ್ಸ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ನೆನ್ಪಿಟ್ಕೊಳ್ಳಿ, ಅರಬ್ಸ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ನೇಮ್ ದಿ ಪ್ರೆಸೆಂಟ್ ಚೇರ್ಮನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಆಫ್ ಕರ್ನಾಟಕ ಅಂತ ಇದೆ ಆಯಿತಾ. ಮಧುಸೂದನ್ ಆರ್ ನಾಯಕ್ ಇಸ್ ದ ರೈಟ್ ಆನ್ಸರ್. ಎಕ್ಸ್ಪ್ಯಾಂಡ್ SKD RDP ಅಂತ ಇದೆ. ಶ್ರೀ ಕೇಷ್ಟ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್, ದಿಸ್ ಈಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಚಿಲ್ಡ್ರನ್. ಹೂ ಇಂಟ್ರೊಡ್ಯೂಸ್ ದ ಕಾನ್ಸೆಪ್ಟ್ ಆಫ್ ಇನ್ವಿಸಿಬಲ್ ಹೆಡ್ ಅಂತ ಇದೆ. ಆದಮ್ ಸ್ಮಿತ್ ಇಸ್ ದ ರೈಟ್ ಆನ್ಸರ್. ವಾಟ್ ಈಸ್ ಮಾಸ್ ಏನಿದು ಇನ್ಸುರೆಕ್ಷನ್ ಅಂತ ಇದೆ. ಮಾಸ್ ಇನ್ಸುರೆಕ್ಷನ್ ಇಸ್ ಎ ಲಾರ್ಜ್ ಸ್ಕೇಲ್ ಅಪ್ರೈಸಿಂಗ್ ಟು ರಿವೋಲ್ಟ್ ಬೈ ದ ಪೀಪಲ್ ಅಗೇನೆಸ್ಟ್ ಆನ್ ಎಸ್ಟಾಬ್ಲಿಷ್ಮೆಂಟ್ ಅಥಾರಿಟಿ ಆರ್ ಗೌರ್ಮೆಂಟ್. ಹೌದಲ್ವಾ, ಇದನ್ನೆಲ್ಲ ಬರೀತೀರಾ ನೀವು. ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ಸಿಗೆ ಹೋಗೋಣ. ಈಗ ನೇಮ್ ಎನಿ 2 ಸಿಟೀಸ್ ಆಫ್ ಸಿಂಧು ಸಿವಿಲೈಸೇಷನ್ ಅಂತ ಇದೆ. ಹರಪ್ಪ ಆ್ಯಂಡ್ ಮೊಹಂಜಾದಾರೋ ಇಸ್ ದ ರೈಟ್ ಆನ್ಸರ್. ನೇಮ್ ಎನಿ 2 ಶೆಡ್ಯೂಲ್ ಕಾಸ್ಟ್ ಆಫ್ ಕರ್ನಾಟಕ ಅಂತ ಇದೆ. ಬಹಳ ಈಸಿಯಾಗಿರುವಂತಹ ಇವೆಲ್ಲ ಕ್ವಶನ್ ಆನ್ಸರ್ಸ್ ಆಗಿರುತ್ತೆ ಮಕ್ಕಳೇ. ನಿಜವಾಗಿಯೂ ದೀಸ್ ಕ್ವಶನ್ಸ್ ವಿಲ್ ಅಪಿಯರ್ 100% ಅಂತಹ ಪ್ರಶ್ನೆಗಳನ್ನು ಇಲ್ಲಿ ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇವೆ ನೋಡಿ. ಸ್ಟೇಟ್ ಎನಿ 2 ಶೆಡ್ಯೂಲ್ಸ್ ಕ್ಯಾಸ್ಟ್ ಆಫ್ ಕರ್ನಾಟಕ ಅಂತ ಇದೆ. ಮೊಹಂಜಾದಾರೋ ಹಾಗೂ ಏನಂತೀರ ತಗಳು ಏನಿದು ಹೊಳೆಯ ಇಸ್ ದ ರೈಟ್ ಆನ್ಸರ್. ಮೆನ್ಷನ್ ಎನಿ 2 ಡಿಫ್ರೆನ್ಸ್ ಬಿಟ್ವೀನ್ ಸೆಕ್ಸ್ ಆ್ಯಂಡ್ ಜೆಂಡರ್ ಅಂತ ಇದೆ. ಸೆಕ್ಸ್ ಈಸ್ ಎ ಬಯೋಲಜಿಕಲ್ ಫ್ಯಾಕ್ಟರ್ ವೇರ್ ಆಸ್ ಜೆಂಡರ್ ಈಸ್ ಎ ಸೋಷಿಯಲ್ ಕನ್ಸ್ಟ್ರಕ್ಟೆಡ್ ಕಾಂಪೋನೆಂಟ್ ಆಫ್ ಹ್ಯೂಮನ್ ಸೆಕ್ಷುಯಾಲಿಟಿ ಅಂತ. ಸ್ಟೇಟ್ ಎನಿ 2 ರೀಸನ್ಸ್ ಗಿವನ್ ಬೈ ದ GK ವೀರೇಶ್ ಕಮಿಟಿ ಫಾರ್ ದಿ ಫಾರ್ಮರ್ ಸುಸೈಡ್ಸ್ ಅಂತ ಇದೆ. ಹೆವಿ ಇನ್ಡೆಪ್ಟೆಡ್ನೆಸ್ ಆ್ಯಂಡ್ ಕ್ರಾಪ್ ಫೇಲ್ಯೂರ್ ಅಂತ ಎಲ್ಲರಿಗೂ ಕೂಡ ಗೊತ್ತಿದ್ದು.
ಕ್ರಾಪ್ ಫೇಲ್ಯೂರ್ ಆದರೆ ಸಾಯ್ತಾರೆ ರೈತರು, ಹಾಗೂ ಇನ್ನೊಂದು ಬಹಳ ಸಾಲ ಆದಾಗ ಅಂತ. ನೇಮ್ ಎನಿ 2 ಫೇಮಸ್ ಫೇರ್ಸ್ ಹೆಲ್ಡ್ ಇನ್ ಕರ್ನಾಟಕದಲ್ಲಿ ನಡೆಯುವಂಥ 2 ಕಂಬಳ ಹಾಗೂ ಆ್ಯಂಡ್ ಕರಗ ಇಸ್ ದ ರೈಟ್ ಆನ್ಸರ್, ಜಾತ್ರೆಗಳು. ಡಿಫೈನ್ಡ್ ಸೋಷಿಯಲ್ ಮೂಮೆಂಟ್ ಅಂತ ಇದೆ. ಸೋಷಿಯಲ್ ಮೂಮೆಂಟ್ ಇಸ್ ಆನ್ ಆರ್ಗನೈಸೇಷನ್ ಅಟೆಂಪ್ಟ್, ನೋಡಿ ಎಷ್ಟು ನೀಟಾಗಿದೆ. It is an social movement organization attempt on the part of a section of society to bring out about either partial or total changes through collective mobilization and an ideology. ನೇಮ್ 2 ಬ್ರಿಕ್ಸ್ ಕಂಟ್ರೀಸ್ ಅಂತ ಇದೆ. ಇಂಡಿಯಾ ಆ್ಯಂಡ್ ಬ್ರಾಝಿಲ್ ಇಸ್ ದ ರೈಟ್ ಆನ್ಸರ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಬನ್ನಿ ಈಗ ಕ್ವಶನ್ ನಂಬರ್ 24ಗೆ ಹೋಗೋಣ. ವಾಟ್ ಈಸ್ ಗ್ಲೋಬಲ್ ಐಡೆಂಟಿಟಿ ಅಂತ ಇದೆ. ಗ್ಲೋಬಲ್ ಐಡೆಂಟಿಟಿ ರೆಫರ್ಸ್ ಟು ಸೆನ್ಸ್ ಆಫ್ ಬಿಲಾಂಗಿಂಗ್ ಟು ದ ವರ್ಲ್ಡ್ ಆ್ಯಸ್ ಎ ಹೋಲ್ ಬಿಯಾಂಡ್ ನೇಷನ್ ಆರ್ ಲೋಕಲ್ ಐಡೆಂಟಿಟೀಸ್ ಅಂತ. ಈಗ 5 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ರೈಟ್ ಎ ನೋಟ್ ಆನ್ ಪ್ರೊಸೆಸ್ ಆಫ್ ಪ್ರೊಸೆಸ್ ಆಫ್ ಆರ್ಯನೈಸೇಷನ್ ಇನ್ ಇಂಡಿಯಾ ಅಂತ ಇದೆ. ಇದು ಪ್ರಶ್ನೆ ಎಷ್ಟು ಮಾರ್ಕ್ಸಿಗಿದೆ? 5 ಮಾರ್ಕ್ಸಿಗಿದೆ, ಹೌದಲ್ವಾ? 5 ಮಾರ್ಕಿಗಿದೆ. ಯಾವುದಾದ್ರೂ 6 ಪ್ರಶ್ನೆಗಳನ್ನು ಬರಿಬೇಕು. ನೋಡಿ ಇಷ್ಟು ತಾವುಗಳು ಬರಿಬೇಕಾಗತ್ತೆ. ಈ ಪಾಯಿಂಟ್ಸನ್ನು ನೆನ್ಪಿಟ್ಕೊಂಡು ಬರಿಬೇಕು. ಕ್ಲಿಯರ್? ಡಾಟ್ಸ್ ಇರುವಂಥದ್ದು ಅದು ಸಬ್ ಪಾಯಿಂಟ್ಸ್ ಆಗಿರುತ್ತೆ. ಮೇನ್ ಪಾಯಿಂಟ್ಸ್ ಯಾರೋ ಮಾರ್ಕ್ ಆಗಿರುವಂಥದ್ದು ಆಗಿರುತ್ತೆ. ಆಯಿತಾ? ಮತ್ತೊಮ್ಮೆ ಈ ಎಲ್ಲ ನಮಗೆ ಹೆಲ್ಪ್ ಮಾಡಿರುವಂತಹ ನಮ್ಮ ಲಿಖಿತ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಲೀಸ್ಟ್ ಔಟ್ ದ ಸ್ಟ್ರಾಟಜೀಸ್ ಆಫ್ ವುಮೆನ್ ಎಂಪವರ್ಮೆಂಟ್ ಅಂತ ಇದೆ. ಭಾಳ ಈಸಿ ಅಲ್ವಾ ಈ ಪ್ರಶ್ನೆ? ಇಂಥ ಪ್ರಶ್ನೆ ಬಂದರೆ ಬಿಡಬಾರ್ದು ಕಣ್ರಿ, ಜನರಲ್ಲಾಗಿ ಬರೀಬೇಕು. ಆದರೆ ಇದಕ್ಕೆ ತಮಗೆ ಬಂದಿರಬೇಕು, ಏನು ಬರಬೇಕು ಹೇಳಿ? ನಾಲೆಡ್ಜ್ ಇರಬೇಕು, ರೈಟಿಂಗ್ ಸ್ಕಿಲ್ಲು. ಅದಕ್ಕೆ ನಾನು ನಿಮಗೆ ಪದೇ ಪದೇ ಹೇಳೋದು, ನೋಡ್ರಪ್ಪ, ರೈಟಿಂಗ್ ಸ್ಕಿಲ್ ಇಲ್ಲ ಅಂದರೆ ಏನು ಬರೀಲಿಕ್ಕಾಗಲ್ಲ. ಜನರಲ್ ಕ್ವಶನ್ ರೀ, ತಾವುಗಳು ನೋಡ್ಬೋದು. ಆಫ್ಟರ್ ಇಂಡಿಪೆಂಡೆನ್ಸ್ ಲಾಸ್ ವರ್ ಮೇಡ್ ಟು ಟ್ರೀಟ್ ವುಮೆನ್ ಈಕ್ವಲ್ ಟು ಮೆನ್ ಅಂತ ಇದೆ. ಅಂದರೆ ಸ್ವತಂತ್ರ ನಂತರ ಎಲ್ಲರೂ ಕೂಡ ಒಂದೇ ಎಂಬ ಮನೋಭಾವನೆ ಇಟ್ಕೋಬೇಕು ಹಾಗೂ ಸ್ವತಂತ್ರವನ್ನು ಕೊಡಬೇಕು ಹೆಣ್ಣಿಗೂ ಕೂಡ ಅಂತ ಆಯಿತು. ಆದರೆ ವುಮೆನ್ಸ್ ಎಕ್ಸ್ಪ್ಲಾಯ್ಟೇಷನ್ ಶುಡ್ ಬಿ ಹ್ಯಾಂಡಲ್ಡ್ ವಿತ್ ಎ ಸೋಷಿಯಲ್ ಆ್ಯಸ್ ವೆಲ್ ಆಸ್ ಲೀಗಲ್ ಅಪ್ರೋಚಸ್ ಅಂತ ಇದೆ, ಹೌದಲ್ಲ? ಫ್ರೀ ಆ್ಯಂಡ್ ನೆಸೆಸರಿ ಲೀಗಲ್ ಏಡ್ ಮಸ್ಟ್ ಬಿ ಪ್ರೊವೈಡೆಡ್ ಟು ನೀಡಿ ವುಮೆನ್. ಎಸ್ಟಾಬ್ಲಿಷ್ಮೆಂಟ್ ವುಮೆನ್ ವೆಲ್ಫೇರ್ ಸರ್ವಿಸಸ್, ಲೀಗಲ್ ಸ್ಟ್ರಾಟಜೀಸ್, ಸೋಷಿಯಲ್ ಸ್ಟ್ರಾಟಜೀಸ್, ಎಕನಾಮಿಕ್ ಸ್ಟ್ರಾಟಜೀಸ್, ಇವೆಲ್ಲವೂ ಕೂಡ ತಗೊಳ್ಳೋ ಬರೀಬೇಕು. ಇದು ಕೂಡ ಅಷ್ಟೇ ಈಸಿಯಾಗಿ ಬರೆಯುವಂತಹ ಪ್ರಶ್ನೆ. ಎಕ್ಸ್ಪ್ಲೇನ್ ದಿ ಅಡ್ವಾಂಟೇಜಸ್ ಆಫ್ ಜಾಯಿಂಟ್ ಫ್ಯಾಮಿಲಿ ಅಂತ ಇದೆ. ಇದು ಕೂಡ ಅಷ್ಟೇ ನನ್ನ ಪ್ರೀತಿಯ ಮಕ್ಕಳು, ಇಂಥ ಅವಕಾಶ ಸಿಗಲ್ಲ. ಇಂಥ ಪ್ರಶ್ನೆ ಬಂದಾಗ ಬಿಡಬಾರ್ದು ಎಕ್ಸಾಮಲ್ಲಿ. 5 ಮಾರ್ಕ್ ಕ್ವಶನ್ಸ್ ಕಂಡ್ರಿ, ಆಯಿತಾ? ಎಕನಾಮಿಕ್ ಅಡ್ವಾಂಟೇಜ್ ಆಗಿರ್ಬೋದು. ಜಾಯಿಂಟ್ ಫ್ಯಾಮಿಲಿಯಿಂದ, ಜಾಯಿಂಟ್ ಅಂದರೆ ನಿಮ್ಮ ಹೆಂಡ್ತಿ, ನಿಮ್ಮ ಮಕ್ಕಳು ಮದುವೆ ಆದಮೇಲೆ ನಿಮ್ಮ ಜೊತೆ ಅವ್ರ ಜೊತೆ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಜೊತೆ ಎಲ್ಲರೂ ಜೊತೆಗಿದ್ದಾಗ ಅದರ ಬೆನಿಫಿಟ್ಗಳು ಏನು ಅಂದರೆ, ಮಕ್ಕಳು ತಂದೆ ತಾಯಿ ಅಂದರೆ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಬೆಳೀತವೆ, ಹಾಗೂ ಎಕನಾಮಿಕ್ ಅಡ್ವಾಂಟೇಜ್ ಆಗುತ್ತೆ. ಯಾವತ್ತೂ ಕೂಡ ದುಡ್ಡಿನ ಕೊರತೆ ಆಗೋಲ್ಲ, ಹಾಗೂ ಪ್ರೊಟೆಕ್ಷನ್ ಸೆಕ್ಯೂರಿಟಿ ಜಾಸ್ತಿ ಸಿಗುತ್ತೆ. ಆಮೇಲೆ ಏನಂತೀರ, ಎಲ್ಲರೂ ಕೂಡ ರಿಕ್ರಿಯೇಷನ್ ಅಂತ ಹೇಳಿದರೆ ಎಂಜಾಯ್ಮೆಂಟಲ್ಲಿ ಲೈಫ್ ನಡೀತಾ ಇರುತ್ತೆ ಅಲ್ಲಿ, ಯಾವತ್ತೂ ಕೂಡ ಅಷ್ಟೇ ಆ ರೀತಿಯಾಗಿ ನಡೆಯುವಂಥದ್ದು, ಆಯಿತಾ? ಡಿಸ್ಕಸ್ ಅಂತ ಇದೆ. ಏನು ಡಿಸ್ಕಸ್ ಮಾಡೋಣಪ್ಪ? ದಿ ಕಾಸ್ ಆಫ್ ಚೇಂಜ್ ಇನ್ ಜಾಯಿಂಟ್ ಫ್ಯಾಮಿಲಿ ಅಂತ ಇದೆ. ಇನ್ನೊಂದು ಪ್ರಶ್ನೆ ಕೇಳಿಬಿಟ್ಟಿದ್ರೆ ಅದು ನಿಮ್ಮ ಲೆಕ್ಕದು, ಒಂದೇ ಸಲ ಬಂದರೆ ಹಾಗೆ ಬರೋಲ್ಲ, ಯಾವುದಾದ್ರೂ ಒಂದು ಬರ್ಬೋದು ಅಂದ್ಕೊಂಡಿದ್ದೀನಿ, ಹೇಳಲಿಕ್ಕಾಗಲ್ಲ. ಆದರೂ ಕೂಡ ಮಕ್ಕಳಿಗೆ ಈಸಿ ಮಾಡೋಣ ಅಂದ್ಬಿಟ್ಟು, ಹೌದಲ್ವಾ? ಇದನ್ನು ಬರೀರಿ ತಗೊಳ್ಳು. ಎಕ್ಸ್ಪ್ಲೇನ್ ದಿ ರೀಸನ್ಸ್ ಫಾರ್ ರೀಸನ್ಸ್ ಫಾರ್ ಎಮರ್ಜೆನ್ಸಿ ಆಫ್ ಸ್ಲಮ್ಸ್ ಅಂತ ಇದೆ, ಹೌದಲ್ವಾ? ಇದು 5 ಮಾರ್ಕ್ಸಿಗೆ ಕೇಳಿದ್ದಾರೆ. ಸ್ಲಮ್ಸ್ ಪ್ರೊವೈಡ್ ಶೆಲ್ಟರ್ ಟು ಪೂರ್ ಅರ್ಬನ್ ವರ್ಕರ್ಸ್ ಲೈಕ್ ಲೇಬರ್, ಹಾಕರ್ಸ್, ವೆಂಡರ್ಸ್, ಪಿಟಿ ಶಾಪ್ಕೀಪರ್ಸ್. ನೋಡಿ, ಪ್ರತಿಯೊಂದು ಗಲ್ಲಿಗಳಲ್ಲೂ, ಹೌದಲ್ವಾ, ಏನಾದರೂ ಒಂದು ಹೆಲ್ಪ್ ಇದ್ದೇ ಇರುತ್ತೆ. ಅದನ್ನು ನಾವು ತಿಳ್ಕೊಬೋದು ಸ್ಲಮ್ ಏರಿಯಾ ಅಂತ. ಆದರೆ ಇಷ್ಟು ಜನ ಎಲ್ಲಿ ಹೋಗಬೇಕು? ಬಡವರು ಎಲ್ಲಿ ಹೋಗಬೇಕು? ಲೇಬರರ್ಸು, ಈ ವೆಂಡರ್ಸ್ ಅಂತ ಹೇಳಿದರೆ ಈ ತರಕಾರಿ ಮಾರುವವರು, ತಳ್ಕೊಂಡು ಗಾಡಿಗಳು, ಈ ಪಿಟಿ ಶಾಪ್ಕೀಪರ್ಸ್ ಅಂದರೆ ಚಿಕ್ಕ ಈ ಡಬ್ಬ ಅಂಗಡಿಗಳು, ಆಯಿತಾ? ರೂರಲ್ ಅರ್ಬನ್ ಮೈಗ್ರೇಷನ್, ಹೌಸಿಂಗ್ ಶಾರ್ಟೇಜಸ್, ಆಯಿತಾ? ನಂತರದಲ್ಲಿ ಅರ್ಬನ್ ಲ್ಯಾಂಡ್ ಪಾಲಿಸೀಸ್, ಇಂಥವು ಬಂದರೆ ಗ್ರೇಟ್ ನೀವು. ಯಾಕಂದರೆ ಡಿಸ್ಕಸ್ ದಿ 5 ಪ್ರಿನ್ಸಿಪಲ್ ಆಫ್ MC ಏನಿದು ಡೊನಾಲ್ಡೈಸೇಷನ್ ಅಂತ ಇದೆ. ಇದು ಕೂಡ ಅಷ್ಟೇ 5 ಮಾರ್ಕ್ಸ್ ಇದೆ. ತಗೊಳ್ಳೋದು ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲನೇಷನನ್ನು ಬರೀಬೇಕಾಗಿರುತ್ತೆ. ಇಲ್ಲಿ ನಾವೀಗ 5 ಪಾಯಿಂಟನ್ನು ಕೊಟ್ಟಿದ್ದೇವೆ, ಅದಕ್ಕೆ ಎಕ್ಸ್ಪ್ಲನೇಷನ್ ಬರೀಬೇಕು ಎಕ್ಸಾಮಲ್ಲಿ. ರೈಟ್ ಎ ನೋಟ್ ಆನ್ ರೋಬರ್ಟ್ ಮುಡ್ರಾಕ್ ಅಂತ ಇದೆ. ಇದನ್ನು ಕೂಡ ಅಷ್ಟೇ ನನ್ನ ಮಕ್ಕಳೇ ಚೆನ್ನಾಗಿ ಬರೀರಿ ಎಕ್ಸಾಮಲ್ಲಿ. ಎಕ್ಸ್ಪ್ಲೇನ್ ದಿ ಮೇಜರ್ ಎಕ್ಸ್ಪರ್ಟ್ಸ್ ಆಫ್ ವೆಸ್ಟರ್ನೈಸೇಷನ್ ಅಂತ ಇದೆ. ಇದನ್ನು ಕೂಡ ಬಿಡಬಾರ್ದು ನೀವು. ವೆಸ್ಟರ್ನೈಸೇಷನಿನ ಏನಂತೀರ ತಗೊಳ್ಳೋ, ಮೇಜರ್
Western technology. Industrial spread through Western technology. Growth of towns, cities facilitated Western influence. Introduction of new institutions, school, colleges, universities, research centers established. English became the medium of instruction. Modern legal systems, policy codes replaced caste panchayats. ಹೌದಲ್ವಾ? ಕ್ಯಾಪಿಟಲಿಸ್ಟ್ ಎಕನಾಮಿ ರಿಪ್ಲೇಸ್ಡ್ ದಿ ಟ್ರೆಡಿಷನ್ಸ್. ಇವೆಲ್ಲ ಬರಿಬೋದು ರೀ. ನ್ಯೂ ಸ್ಟೈಲ್ ಆಫ್ ಲೈಫ್, ಇನ್ಸ್ಪಿರೇಷನ್ ಫಾರ್ ಸೋಷಿಯಲ್ ರಿಫಾರ್ಮ್ ಮೂಮೆಂಟ್ಸ್. ಈಗ ನಾವು 10 ಅಂಕದ ಪ್ರಶ್ನೆಗಳ ಕಡೆಗೆ ಹೋಗ್ತಾ ಇದ್ದೀವಿ ಮಕ್ಕಳೇ. ಆನ್ಸರ್ ಎನಿ 2 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ 30 ಸೆಂಟೆನ್ಸಸ್ ಈಚ್ ಅಂತ ಇದೆ. ಆಯಿತಾ? ಫಸ್ಟ್ 10 ಮಾರ್ಕ್ಸ್ ಕ್ವಶನ್ಸು ಮಾಡಲ್ ಕ್ವಶನ್ ಪೇಪರ್ 1ನಲ್ಲಿ ಏನು ಬಂದಿತ್ತು? ಡಿಫೈನ್ ನ್ಯಾಷನಲ್ ಇಂಟಿಗ್ರೇಷನ್, ಎಕ್ಸ್ಪ್ಲೇನ್ ದಿ ಚೇಂಜಸ್ ಟು ನ್ಯಾಷನಲ್ ಇಂಟಿಗ್ರೇಷನ್ ಅಂತ ಇದೆ. ಚಾಲೆಂಜಸ್ ಟು ನ್ಯಾಷನಲ್ ಇಂಟಿಗ್ರೇಷನ್, ಅದು ಕಮ್ಯುನಲಿಸಮ್ ಆಗಿರ್ಬೋದು, ರೀಜನಲೈಸೇಷನ್ ನ್ಯಾಲಿಸಮ್ ಆಗಿರ್ಬೋದು. ಆಯಿತಾ? ಡ್ರಾವಿಡೆನ್ಸ್ ಯಾವುದು, ಡಿಮ್ಯಾಂಡ್ ಆಫ್ ಸಪ್ರೇಟ್ ಸ್ಟೇಟ್ಸ್, ತೆಲಂಗಾಣ, ಜಾರ್ಖಂಡ್, ಭಾಳ ಇದೆ ಕಣ್ರಿ. ಇದು ದಿನ ಕುಂತು ನ್ಯೂಸ್ ಪೇಪರು, ಈ ಪೊಲಿಟಿಕಲ್ಲು ಇದ್ರ ಬಗ್ಗೆ ನಾಲೆಡ್ಜ್ ಇಟ್ಕೊಂಡವ್ರಂತೂ ಓದೋದೇ ಬೇಡ, ಹಾಕಿ ಒಗೆದು ಬಿಡ್ತಾರವರು. ಆದರೆ ಇದು ಇರಬೇಕು, ಏನಂತೀರ ತಗೊಳ್ಳು, ರೈಟಿಂಗ್ ಸ್ಕಿಲ್ ಇರಬೇಕು. ರೈಟಿಂಗ್ ಸ್ಕಿಲ್ ಇಲ್ಲ, ಲ್ಯಾಂಗ್ವೇಜ್ ಗ್ರಿಪ್ ಇಲ್ಲ ಇಂಗ್ಲೀಷಲ್ಲಿ ಅಂದರೆ ಬರೀಲಿಕ್ಕೆ ಸಾಧ್ಯವೇ ಇಲ್ಲ. ಯು ಕ್ಯಾನ್ ಸಿ ಹಿಯರ್ ಡಿಫೈನ್ ಟ್ರೈಬ್ ಅಂತ ಇದೆ, ಎಕ್ಸ್ಪ್ಲೇನ್ ದಿ ಚೇಂಜಿಂಗ್ ಕಾನ್ಸೆಪ್ಟ್ ಆಫ್ ಟ್ರೈಬ್ಸ್ ಅಂತ ಆಯ್ತಲ್ಲ. ಅದರಲ್ಲೂ ಕೂಡ ಬಹಳ ಟ್ರೈಬ್ಸ್ಗಳಿದ್ದಾವೆ. ಟ್ರೈಬ್ಸ್ ಆ್ಯಸ್ ಎ ರೇಸ್ ಆಗಿರ್ಬೋದು, ಆ್ಯಸ್ ಎ ಪೊಲಿಟಿಕಲ್ ಡಿವಿಷನ್ ಆಗಿರ್ಬೋದು, ಅಥವಾ ಆ್ಯಸ್ ಎ ಹೋಮೋಜಿನಿಯಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಸಪ್ರೇಟಾಗಿ ಬರುವಂಥದ್ದು. ಕ್ವಶನ್ ಕಾಣ್ತು ಅಂದ್ಕೊಂಡಿದ್ದೀನಿ. ಡಿಫೈನ್ ಟ್ರೈಬ್ಸ್, ಎಕ್ಸ್ಪ್ಲೇನ್ ದಿ ಚೇಂಜಿಂಗ್ ಕಾನ್ಸೆಪ್ಟ್ ಆಫ್ ಟ್ರೈಬ್ಸ್ ಅಂತ, ಹೌದಲ್ವ? ಅದರಲ್ಲೇ ನೆಕ್ಸ್ಟು ಕನ್ಕ್ಲೂಸನ್ನು, ಇದು ಬರೀಲೇಬೇಕು. ಕನ್ಕ್ಲೂಸನ್ ಎಲ್ಲ ನೆನ್ಪಿಟ್ಕೊಳ್ಳಿ ಲಾಂಗ್ ಆನ್ಸರ್ಸ್ಗಳಿಗೆ. ಎಕ್ಸ್ಪ್ಲೇನ್ ದಿ ಇಂಪಾರ್ಟೆನ್ಸ್ ಆಫ್ ವಿಲೇಜ್ ಸ್ಟಡೀಸ್ ಅಂತ ಇದೆ. ಫೀಲ್ಡ್ ವರ್ಕ್ ಆ್ಯಸ್ ಎ ಆ್ಯಂಟಿಡೋಟ್ ಟು ಬುಕ್ ವ್ಯೂ, ಕ್ಯಾಲ್ಕುಲೇಟೆಡ್ ಆಪೋಸಿಷನ್ ಟು ಚೇಂಜ್, ಇವೆಲ್ಲ ಟೋಟಲ್ 4 ಕ್ವಶನ್ಸ್ ವಿಲ್ ಬಿ ಗಿವನ್. ನಾನು ಹೇಳಿದೆ ಇವತ್ತು ನಿಮಗೆ ಒಂದು ವಿಡಿಯೋ ಮಾಡಿದಾಗ ಫೇಸ್ ಟು ಫೇಸು. ದೋಸ್ ಹೂ ಆರ್ ಅಟೆಂಡಿಂಗ್ 10 ಮಾರ್ಕ್ ಕ್ವಶನ್ಸ್ ಪ್ಲೀಸ್ ಗೋ ವಿತ್ ಚಾಪ್ಟರ್ 1 and 5. ಯಾಕಂದರೆ ಚಾಪ್ಟರ್ 1 and 5ನಲ್ಲೂ 10 ಮಾರ್ಕ್ ಕ್ವಶನ್ಸು ಇದ್ದಾವೆ, 5 mark questions also there. Already ಒಂದು 3 times we have written exams on chapter 1 and 5. For example, in midterm exam, in unit test 1 exam, unit test 2, ಹೌದಲ್ವಾ, ಪ್ರಿಪೇಟ್ರಿ, ಈ ರೀತಿಯಾಗಿ ಎಲ್ಲ ಬರೆದಿದ್ದೀರಾ. ಪ್ಲೀಸ್ ಸೆಲೆಕ್ಟ್ ದೋಸ್ ಚಾಪ್ಟರ್ಸ್ ರಿಪೀಟೆಡ್ಲಿ, ಹೌದಲ್ವಾ. ಲೀಸ್ಟ್ ಔಟ್ ದ ಫಾರ್ಮರ್ಸ್ 10 ಡಿಮ್ಯಾಂಡ್ ಆ್ಯಸ್ ಪ್ರೆಸೆಂಟೆಡ್ ಬೈ ಕರ್ನಾಟಕ ರಾಜ್ಯ ಏನಿದು ಸಂಘ, ರಯೋಟ ಸಂಘ ಟು ದಿ ಗೌರ್ಮೆಂಟ್. ಇಲ್ಲೊಂದು 10 ಪಾಯಿಂಟ್ಸ್ ಕೊಟ್ಟಿದ್ದೀವಿ, ಸ್ವಲ್ಪ ಎಕ್ಸ್ಪ್ಲನೇಷನ್ ಬರೀಬೇಕಾಗತ್ತೆ ಮಕ್ಕಳು. ಇಷ್ಟೇ ಬರೆದು 10 ಮಾರ್ಕ್ಸ್ ಕೊಡ್ತಾರೆ ಅಂದರೆ ಮೂರ್ಖತನ ಇದು. ಓಕೆ, ಬ್ಯಾಕಪ್ ಅಂದರೆ ಪಾಯಿಂಟ್ಸ್ ಕಲಿತು ಗಟ್ಟು ಹೊಡಿಲಿಕ್ಕೆ ಇದನ್ನು ಸ್ವಲ್ಪ ವಿವರಣೆ ಮಾಡಬೇಕು, ಆಯಿತಾ? ಅದನ್ನೇ ನಾವು ಹೇಳುವಂಥದ್ದು. ಧನ್ಯವಾದಗಳು. ಆಲ್ ದ ಬೆಸ್ಟ್, ಡೂ ವೆಲ್, ಗಾಡ್ ಬ್ಲೆಸ್ ಯು ಆಲ್.